ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಸರ್ ಮೊದಲನೇದಾಗಿ ನಿಮಗೆ ನಮ್ಮ ಒಂದು ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಸರ್. ನಿಮ್ಗೆಲ್ಲರಿಗೂ ಸ್ವಾಗತ ಸರ್. ನಿಮ್ಮ ನಮಸ್ಕಾರ ಸರ್. ಸರ್ ಈಗ ನಿಮ್ಮೊಂದು ಪರಿಚಯ ಮಾಡಿಕೊಡಿ ಸರ್. ಸರ್ ನನ್ನ ಹೆಸರು ಹನುಮಪ್ಪ, ನಮ್ಮ ತಂದೆ ಹೆಸರು ಮಲ್ಲಣ್ಣ, ನಮ್ಮದು ಅಡ್ಡ ಹೆಸರು ದದೇಗಲ್ಲು, ನಮ್ಮದು ಊರು ವರ್ತಟ್ನ ಸರ್. ಪೋಸ್ಟು ಕೋಳೂರು, ತಾಲೂಕು ಕೊಪ್ಪಳ, ಜಿಲ್ಲಾ ಕೊಪ್ಪಳ. ನಾವು ಹೈನುಗಾರಿಕೆ ಮಾಡ್ಕೊಂಡು ಈಗ ಹೊಂಟಿವಿ ಸರ್. ಈಗ ವ್ಯವಸಾಯ ಎಷ್ಟು ಎಕರೆ ಜಮೀನಿದೆ, ಏನೇನು ಬೆಳೀತಾ ಇದೆ ಸರ್? 7 ರಿಂದ 8 ಎಕರೆ ಜಮೀನು. ಅದ್ರ ಜಮೀನೊಳಗೆ ನಾವು ಮೆಕ್ಕೆಜೋಳ ಮತ್ತು ಕಡ್ಲಿ, ಹತ್ತಿ, ಆಮೇಲೆ ಟೊಮೊಟಿ, ಉಳ್ಳಾಗಡ್ಡಿ ಅದನ್ನೆಲ್ಲ ಬೆಳಿತಿರ್ತೀವಿ. ಆಮೇಲೆ ಒಂದು 5 ಎಕರೆ ಲೀವ್ಸ್ ಹಾಕಿದ್ವಿ, ಅದು ಮೆಕ್ಕೆಜೋಳ ಕಡ್ಲಿ ಬೆಳಿತೀವಿ ಅದಕ್ಕೆ. ಸರ್ ಈಗ ಹೈನುಗಾರಿಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಯಾವ ಹಸುಗಳು ಸಾಕಿದ್ರೆ, ಎಷ್ಟು ಸಾಕಿದ್ದೀರಾ ಸರ್? ಸರ್ ಈಗ ಆಲ್ರೆಡಿ ಈಗ 4 ಡರ್ಸಿ ಆಕಳದವು. ಅದ್ರ ಜೊತೆಗೆ ನಾವು ಮನೆಗೆ ಉಣ್ಣಾಕಲ್ಲಿ ಒಂದು ಜವರಿ ಆಕಳ ಇಟ್ಕೊಂಡಿವಿ. ಈಗ ಅದ್ರ ಕೃಷಿ ಜೊತೆಗೆ ಇವನ್ನ ಹೈನುಗಾರಿಕೆ ಇಟ್ಕೊಂಡ್ವಿ ಸರ್ ನಾವು. ಇದು ಜರ್ಸಿ ಹಸು ತಂದಿದ್ದೀರಿ ಅಂತ ಹೇಳಿದ್ರೆ ಎಲ್ಲಿಂದ ತಂದಿರೋದು ಸರ್? ಇದು ಮನೆ ಮರಿಗೆ ತಂದಿವಿ, ಒಂದು ಮನೆ ಮರಿಗೆ ತಂದಿವಿ ಸರ್. ಅದ ಕಡೆಯಲ್ಲಿ ಕರೆದೈತಲ್ಲ, ಇಲ್ಲಿ ಇದು ನಡುಕ ಮೈತಿಲ್ಲ ಕ್ಯಾನ್ ಸರ್. ಇದನ್ನ ಸಂತೆ ತೊಗೊಂಬಂದಿವಿ ಸರ್. ಅದು ಸೇರ 38,000 ರೂಪಾಯಿ ರೇಟ್ ಸರ್ ಅದಕ್ಕೆ. ಇದು ನಮ್ಮದು 6 ವರ್ಷದಿಂದ ಸರ್. 2000 ಎಷ್ಟು 6 ವರ್ಷದಿಂದ ಅಂದ್ರೆ 18 ಸರ್. 2018ರಾಗ ಅದನ್ನು ಆಕಳ ತೊಗೊಂಡಿದ್ವಿ, ಒಂದು 42,000 ಕೊಟ್ಟು. ಅದು ತಾಯಿ ಸತ್ತೋಗ್ಬಿಡ್ತೆ, ಮಗಳು ಅಷ್ಟೇ ಉಳ್ಕಂತಲ್ಲ. ಅದು ಮಗಳು ಈಗ ಇಲ್ಲಿ ಐತಲ್ಲ ಸರ್, 5 ರಿಂದ 5.5 ಲೀಟ್ರ್ ಹಾಲು ಕರಿತೈತೆ ಸರ್. ಅದೀಗ ಒಂದು ಸಲಕ್ಕೆ ಸರ್, ಒಂದು ಸಲ ರಾತ್ರಿ ಸರ್, ಮತ್ತು ಮುಂಜಾನೆ 5:30, ಸಂಜೆ 5:30 ಸರ್. ಸರ್ ಹಿಂಗೆ ಹೈನುಗಾರಿಕೆ ಲಾಭದಾಯಕವಾಗಿದೆ? ಲಾಭದಾಯಕ ಸರ್. ಇದು ಮಾಡೋಕ್ಕಿಲ್ಲ, ಚೆನ್ನಾಗೈತೆ ಲಾಭಗಾರಿಕೆ. ಈಗ ಜರ್ಸಿ ಹಸುಗಳು ಕೆಲಸ ಜಾಸ್ತಿ, ಸ್ವಲ್ಪ ಆದಾಯ ಕಡಿಮೆ ಅಂತಾರೆ. ಅದ್ರ ಜೊತೆಗೆ ನಾವು ಮಾಡ್ಕೊಂಡು ಅದ್ರ ಡೆವಲಪ್ಮೆಂಟ್ ತೊಗೋಬೋದು ಸರ್. ಆಗ ಬಾ ಅಂದ್ರೆ ಬರೋದಿಲ್ಲ. ಅದ್ರ ಜೊತೆಗೆ ನಾವು ಅದಕ್ಕೆ ಹಾಕಿ ಅದನ್ನು ಮೇಯಿಸಿ, ಅದನ್ನು ಫುಡ್ ಹಾಕಿ, ಅದಕ್ಕೆ ಜೊತೆಗೆ ಮೇವುಗಳದವು ಅಂಥವು ಮುಳ್ಚಜ್ಜಿ, ಆಮೇಲೆ ಬೀಜಗಳು ಸಿಗ್ತಾವೆ ಗಂಗೋತಿಯಲ್ಲಿ. ಅಂಥ ಬೀಜ ತೊಗೊಂಬಂದು ಹಾಕಿ ನಾವು ಅದನ್ನು ರೆಡಿ ಮಾಡ್ಕೊಂಡು ಆಕಳಿಗೆ ತಿನ್ಸ್ಕೊಂಡು ನಾವು ಅದನ್ನು ಫಲ ತೊಗೋಬೋದು. ಮತ್ತು ಸರ್ ಈಗ ಏನೇನು ಮೇವು ಹಾಕ್ತೀರಾ ಮತ್ತು ಯಾವ ಟೈಮ್ಗೆ ಎಷ್ಟೆಷ್ಟು ಹಾಕ್ತೀರಾ ಮಾಹಿತಿ ತಿಳಿಸ್ಕೊಂಡು. ಬೆಳಗಿನ ಜಾವ ಅವಕ್ಕೆ ಕಡ್ಲಿ ಒಟ್ಟು ಹಾಕ್ತೀವಿ ಸರ್. ರಾತ್ರಿ ಮಕ್ಕನಾಗ ಗಂಗೋತಿ ತಂದಿರ್ತೀವಲ್ಲ, ಅದು ಹಸಿರು ವಿಡಿಯೋ ಮಡ್ಕೊಂಡಿರಲ್ಲ ಸರ್, ಆ ಮೇವು ರಾತ್ರಿ ಸರ್ ಹಾಕ್ತೀವಿ. ಆಮೇಲೆ ಮತ್ತು ಮುಂಜಾನೆ ಈಗ ರಾತ್ರಿ ಮುಂಜಾನೆ 7-8 ಗಂಟೆ ಸುಮಾರು ಅದು ಮುಳ್ಚಜ್ಜಿ ಅಂತ ಇನ್ನೊಂದು ಐಟಮ್ಸ್ ಐತೆ ಸರ್, ಅದನ್ನು ಹಾಕ್ತೀವಿ ಸರ್. ಅದ್ರ ಜೊತೆಗೆ ಮೇಯಕ ಇದು ಭೂಮಿ ಮೇಲೆ ಇರ್ತಕ್ಕಂಥ ಹುಲ್ಲು ಐತಲ್ಲ, ಆ ಹುಲ್ಲು ಸಹಿತ ಮೇಯಿಸ್ತೀವಿ ಸರ್ ನಾವು. ಇದರಲ್ಲಿ ಏನಾದರೂ ಸಾಮಾನ್ಯವಾಗಿ ರೋಗಗಳು ಕಂಡು ಬರ್ತಾವೆ ಸರ್. ಮತ್ತು ಕರೆಸ್ತೀವಿ, ಪಶು ಇಲಾಖೆ ಡಾಕ್ಟ್ರನ್ನ ಕರೆಸ್ತೀವಿ. ಆಮೇಲೆ ಡಾಕ್ಟ್ರು ಮತ್ತು ಹಿಂಗತಿ ಆಯ್ತು ಅಂತ ಅವರು ಚೆಕ್ ಮಾಡಿ ಅಂತ ಔಷಧ ಕೊಟ್ಟೋಕಾರ ಅದು ಸರಿ ಮಾಡಿಸ್ತೀವಿ ಸರ್. ಅದಕ್ಕೆ ಜಗ್ಗಿ ವರ್ಷಕ್ಕೆ ಎಷ್ಟು ಸಲ ವರ್ಷಕ್ಕೆ ಒಂದು ಸೂಲು ಸರ್. ಅದು ಒಂದು ಸೂಲು ಸರ್. ಒಂದು ಕರ ಆಗ್ತದೆ ಸರ್ ವರ್ಷಕ್ಕೆ. ಎಷ್ಟು ತಿಂಗಳು ಹಾಲು ಕೊಡುತ್ತೆ ಅದು? ಇಳಿದಿಂದ 5-6 ತಿಂಗಳ ಮಟ್ಟ ಚೆನ್ನಾಗಿ ಕೊಡುತ್ತೆ ಸರ್ ಹಾಲು. ಅದನ್ನು ನುಡ್ಕೊಂಡು ಹೋಗ್ಬೇಕು ನಾವು. ಅದಕ್ಕೆ ಸರ್ ಈಗ 4 ಜರ್ಸಿ ಹಸು ಸಾಕಿದ್ದೀನಿ ಸರ್. 4 ಜರ್ಸಿ ಹಸುಗೆ ಏನು ನೀವು ಖರ್ಚು ಮಾಡ್ತಿಲ್ಲ, ಅದ್ರ ಮೇಲೆ ನಿಮಗೆ ಲಾಭ ಐತಿ ಸರ್ ನಮಗೆ. ಅದಕ್ಕೆ ಅದನ್ನ ತೆಗೆದು ಲಾಭ ಐತಿ. ಹಾಲೆಲ್ಲ ಡೈರಿ ಆಗ್ತದೆ, KMF ಹಾಲಿಗೆ ಡೈರಿಗೆ ಆಗ್ತದೆ ಸರ್ ನಾವು. ಸರ್ ಹೊಸದಾಗಿ ಯಾರಾದರೂ ಒಂದು ಡೈರಿ ಫಾರ್ಮ್ ಮಾಡಬೇಕು ಅಂತಂದರೆ ಅವ್ರಿಗೆ ಏನು ಮಾಹಿತಿ ತಿಳಿಸ್ತೀವಿ. ಅದಕ್ಕೆ ಆಕಳ ಇದ್ದಂತಾಗ ಅದ್ರ ಜೊತೆ ಮೇವು ಹಾಕ್ಯಂತ ಹೋಗ್ಬೇಕು, ಅದ್ರ ಜೊತೆ ಹಿಂಡಿ ತಿನ್ನಿಸ್ಬೇಕು ಕಂಪಲ್ಸರಿ. ಇಷ್ಟಿಷ್ಟು ಹಿಂಡಿಲ್ಲ ಅಂತಂದ್ರೆ ಅದನ್ನು ಹೇಳ್ಕೊಂಡು ಅವ್ರು ತೊಗೊಂಡು ಮಾಡ್ಕೊಂಡು ಅವ್ರಿಗೆ ಒಳ್ಳೇದಾಗುತ್ತದೆ. ಅದು ಏನು ಶೆಡ್ ಮಾಡಿ ಸರ್ ಆಲ್ರೆಡಿ. ಏನು ಸೈಜಲ್ಲಿ ಮಾಡಿದ್ದೀವಿ ಸರ್? ಅದು ಒಂದು 30, ಒಂದು 21 ಸೈಜ್. ಸರ್ಕಾರದಿಂದ ಏನಾದ್ರು ಸಬ್ಸಿಡಿ ಅದು ಇಲ್ಲ ಸರ್, ಅದಕ್ಕೆ ಏನು ಸಿಕ್ಕಿಲ್ಲ ನಮ್ಗೆ. ನಾವು ಕೈಲಿ ಅಮೌಂಟ್ ಹಾಕಿ ನಮ್ಮ ಕೈಲಿ ಖರ್ಚು ಮಾಡಿ ಸರ್. ಅದಕ್ಕೆ ಕೃಷಿ ಇಲಾಖೆ ಏನಾದರೂ ಬಂದು ಮಾಹಿತಿ ತಿಳಿಸ್ಕೊಡ್ತಾ ಇರ್ತಾರೆ ಸರ್ ನಿಮಗೆ? ಬರ್ತಾರೆ ರೀ, ಅವ್ರು ಏನು ತಲೆ ಕೆಡ್ಸಲ್ಲ. ಅದಕ್ಕೆ ತಲೆ ಕೆಡ್ಸೋಣ ಸುಮ್ಮನೆ ಆಗ ಕೊಡ್ತೀವಿ, ಅದನ್ನ ಹಾಕಿದ್ರೆ ಏನು ಬಂದಿಲ್ಲ ಸರ್. ಅದನ್ನು ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಿಮ್ಮೆಲ್ಲರಿಗೂ ನಮಸ್ಕಾರ.